ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಾನು PS ನನ್ಗೇರಿ. ವೀಕ್ಷಕರೇ, ಇವತ್ತು ನಾನು BLD ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. BLD ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಇವತ್ತು ಬ್ಲಡ್ ಡೊನೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬ್ಲಡ್ ಡೊನೇಟ್ ಮಾಡುವಾಗ ಯಾವ್ಯಾವ ಪ್ರೋಸೆಸ್ಗಳಿರ್ತವೆ ಮತ್ತು ಯಾವ ಥರ ಡೊನೇಟ್ ಮಾಡ್ತಾರೆ, ಡೊನೇಟ್ ಮಾಡುವ ಒಬ್ಬ ಡೊನೇಟರ್ಗೆ ಎಷ್ಟು ವೇಟ್ ಇರಬೇಕು, ಬ್ಲಡ್ ಎಷ್ಟು ML ತೆಗಿತಾರೆ ಅನ್ನುವುದರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಈಗ ನಾನು BLD ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. BLD ಕಾಲೇಜ್ ಕ್ಯಾಂಪಸ್ ಒಳಗಡೆ ಕ್ಯಾಮ್ರಾ ಅಲವ್ ಇಲ್ಲ ವೀಕ್ಷಕರೇ, ಆದರೂ ಒಂದು ಸಾರ್ತಿ ಟ್ರೈ ಮಾಡೋಣ, ಪರ್ಮಿಷನ್ ಕೇಳೋಣ, ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೂ ಒಂದು ಸಾರ್ತಿ ಟ್ರೈ ಮಾಡಿ ಕೇಳೋಣ, ಬನ್ನಿ ನೋಡೋಣ ಏನಂತಾರೆ. ಎಸ್ ವೀಕ್ಷಕರೇ, ನಾವು ಈಗ BLD ಕಾಲೇಜಿನ ಗೇಟನ್ನು ಎಂಟ್ರಿ ಆಗ್ತಾ ಇದ್ದೀವಿ. ಕಾಲೇಜಿನಿಂದ ಹಾಸ್ಪಿಟಲ್ ಗೇಟ್ಗೆ ಹೋಗೋಣ. ಒಂದು ನಿಮಿಷ ನೋಡ್ಬೋದು, ಇದು ಭವ್ಯವಾದಂತಹ ಸುಂದರವಾದಂತಹ ಒಂದು ಕ್ಯಾಂಪಸ್ ಆಗಿರುವಂಥದ್ದು ವೀಕ್ಷಕರೇ. ನೀವು ಕೂಡ ನೋಡ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿರುವಂಥದ್ದು. ಇದು ಮೊದಲಿಗೆ ನಮಗೆ ಕಾಲೇಜ್ ಇದೆ, ಕಾಲೇಜ್ ಗೇಟ್ನಿಂದ ಹಾಸ್ಪಿಟಲ್ ಗೇಟ್ಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ ರೋಡೇ ಆ ರೋಡ್ ಬರುತ್ತೆ, ಬಟ್ ನಾವೀಗ BM ಪಾಟೀಲ್ ರೋಡ್ನಿಂದ ಕಾಲೇಜ್ ಗೇಟ್ನಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇರುವಂಥದ್ದು. ನೋಡ್ಬೋದು ಎಷ್ಟೊಂದು ಭವ್ಯವಾದಂತಹ ಕ್ಯಾಂಪಸ್ ಆಗಿರುವಂಥದ್ದು BLD ಕಾಲೇಜ್. ಅಂತೂ ಇಂತೂ ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಸಿಕ್ತು ವೀಕ್ಷಕರೇ. ನಾವೀಗ BLD ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. BLD ನೋಡ್ಬೋದು ನೀವು, ಎಷ್ಟೊಂದು ಸುಂದರವಾದಂತಹ ಕ್ಯಾಂಪಸ್ ಕೂಡ ಆಗಿರುವಂಥದ್ದು. ನೋಡ್ಬೋದು BLD ಡಿಫಾಲ್ಟ್ ಟು ಯೂನಿವರ್ಸಿಟಿಗೆ ನಾವು ಬಂದಿರುವಂಥದ್ದು. ನೋಡಿ ಎಷ್ಟೊಂದು ಸುಂದರವಾದಂಥ ವಿಜುವಲ್ಸ್ ಕೂಡ ಬರ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ನಾವೀಗ ಬ್ಲಡ್ ಬ್ಯಾಂಕಿಗೆ ಇರುವಂತಹ ಬಿಲ್ಡಿಂಗ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನೋಡ್ಬೋದು, ಬ್ಲಡ್ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಈಗ ಬ್ಲಡ್ ಬ್ಯಾಂಕ್ ಎಷ್ಟನೇ ಫ್ಲೋರ್ನಲ್ಲಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ರವ್ರಿಗೆ ಕೇಳಿಬಿಟ್ಟು, ಮೇಡಮ್ ಇಲ್ಲಿ ಬ್ಲಡ್ ಬ್ಯಾಂಕ್ ಎಷ್ಟನೇ ಫ್ಲೋರ್ನಾಗ ಅದ ರೀ? 3ನೇ ಫ್ಲೋರ್. ಓಕೆ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಲಿಫ್ಟ್ನಲ್ಲಿ ಹೋಗೋಣ. ಓಕೆ, ಹಾಂ ತುಂಬ ದೊಡ್ಡದು ಮಾಡಿದ್ದಾರೆ ನೋಡಿ. ಎಸ್ ವೀಕ್ಷಕರೇ, ನಾವೀಗ ಬ್ಲಡ್ ಬ್ಯಾಂಕಿಗೆ ಬಂದಿದ್ದೇವೆ. ವಿಜಯಪುರ ನಗರದ BLD ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿಗೆ ಬಂದಿರುವಂಥದ್ದು. ಬ್ಲಡ್ ಡೊನೇಟ್ ಮಾಡಬೇಕಂತ ಬಂದಿದ್ದೀನಿ. ಇಲ್ಲಿ ಸರ್ ಕೂಡ ಇದ್ದಾರೆ. ಈಗ ಸ್ವಲ್ಪ ಪ್ರೊಸೆಸ್ ಇರುತ್ತೆ, ಫಾರ್ಮ್ ಫಿಲಪ್ ಮಾಡೋದು ಮತ್ತು ಸಿಗ್ನೇಚರ್ ಮಾಡೋದು, ವೇಟ್ ಚೆಕ್ ಮಾಡೋದು, ಸ್ವಲ್ಪ ಪ್ರೊಸೆಸ್ ಇರುತ್ತೆ. ಅವರು ಪ್ರೊಸೆಸ್ ಕೂಡ ಕಂಪ್ಲೀಟಾಗಿ ಮಾಡ್ತಾರೆ. ಡೊನೇಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಲೆಟ್ರ್ ಫಿಲಪ್ ಮಾಡ್ಕೊಳ್ತಾರೆ. ನಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು ಮತ್ತು ನಮ್ಮ ಊರಿನ ಹೆಸರು, ಯಾವಾಗ ಊಟ ಮಾಡಿದ್ದೀರಿ, ಮತ್ತು ಈಗ 6 ತಿಂಗಳ ಹಿಂದೆ ಏನಾದರೂ ವ್ಯಾಕ್ಸಿನ್ ಹಾಕ್ಕೊಂಡಿದ್ದೀರಾ, ಮತ್ತು ಯಾವುದಾದ್ರೂ ಡೈಲಿ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಿದ್ದೀರಾ ಅಂತ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಆಮೇಲೆ ನಮ್ಮ ವೇಟ್ ಕೂಡ ಚೆಕ್ ಮಾಡಿದ್ರು. 45 ಮೇಲೆ ಇದ್ದರೆ ಡೊನೇಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ನಂದು 54 ಇತ್ತು. ಆಮೇಲೆ ನಮ್ಮ ದೇಹದಲ್ಲಿ ಎಷ್ಟು ಬ್ಲಡ್ ಇದೆ, ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಇದೆ ಅನ್ನೋದು ಚೆಕ್ ಕೂಡ ಮಾಡ್ತಾರೆ. ನೋಡ್ಬೋದು, ನೀವು ನೋಡ್ತಾ ಇದ್ದೀರಿ 12.5 ಇರಬೇಕು, ಆದರೆ ನಂದು 15.8 ಇತ್ತು. ತುಂಬ ಒಳ್ಳೆಯದು ಅಂತ ಡಾಕ್ಟರ್ಸ್ ಹೇಳಿದ್ರು. ಆಮೇಲೆ BP ಕೂಡ ಚೆಕ್ ಮಾಡಿದ್ರು. BP ನಾರ್ಮಲ್ ಅಂತ ಹೇಳಿದ್ರು. BP 120/80 ಅಂತ ಹೇಳಿದ್ರು. ಅದು ನಾರ್ಮಲ್ ಅಂತ ನನಗೆ ಡಾಕ್ಟರ್ ತಿಳಿಸಿದ್ರು. ಆಮೇಲೆ ಎಲ್ಲ ಆರೋಗ್ಯ ತಪಾಸಣೆಗಳು ಮುಗಿದ ತಕ್ಷಣ ಬ್ಲಡ್ ಅನ್ನು ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬ್ಲಡ್ ಎಷ್ಟು ತೆಗೆದುಕೊಳ್ಳುತ್ತಾರಂದ್ರ ಕೇವಲ ನಮ್ಮ ದೇಹದಿಂದ 350 ml ಮಾತ್ರ ಬ್ಲಡ್ ತೆಗೆದುಕೊಳ್ಳುತ್ತಾರೆ. ಅದು ಮತ್ತೆ 24 hours ನಲ್ಲಿ ನಮ್ಮ ದೇಹದಲ್ಲಿ ರಿಕವರಿ ಕೂಡ ಆಗುತ್ತೆ. ಈಗ ನಾವು 3 ತಿಂಗಳಿಗೊಮ್ಮೆ ಡೊನೇಟ್ ಮಾಡಬೇಕು, ಆದರೆ ಬೇಡ 6 ತಿಂಗಳಿಗೊಮ್ಮೆ ಆದರೂ ಎಲ್ಲರೂ ಒಂದು ಬಾರಿ ಆದರೂ ಆರೋಗ್ಯವಾಗಿರುವಂತಹ ವ್ಯಕ್ತಿ ಡೊನೇಟ್ ಮಾಡಿ. ಯಾಕಂತ ಕೇಳಿದರೆ ತುಂಬ ಜನ ಬ್ಲಡ್ ಸಿಗದೆ ಸಾಯ್ತಾರೆ. ಯಾಕಂತ ಕೇಳಿದರೆ ಬ್ಲಡ್ ಎದರಿಂದಲೂ ತಯಾರಾಗಲ್ಲ ವೀಕ್ಷಕರೇ. ನಾವೇ ಡೊನೇಟ್ ಮಾಡಿದ್ರೆ ಇನ್ನೊಬ್ಬರ ಜೀವಕ್ಕೆ ನಾವು ಆಧಾರ ಕೂಡ ಆಗಬಹುದು. ನೋಡ್ಬೋದು ನೀವು, ಬ್ಲಡ್ ಡೊನೇಟು ಕೇವಲ 350 ml ಮಾತ್ರ ತೆಗಿತಾರೆ. ಅದು 24 hours ನಲ್ಲಿ ಮತ್ತೆ ನಮ್ಮ ದೇಹದಲ್ಲಿ ರಿಕವರಿ ಕೂಡ ಆಗುತ್ತೆ. ಒಬ್ಬರ ಬ್ಲಡ್ ಇಂದ 3 ಜನರ ಪ್ರಾಣವನ್ನು ನಾವು ಉಳಿಸಬಹುದು. ರಕ್ತದಾನ ಯಾರ್ಯಾರು ಮಾಡಬಹುದು ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ. ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲ. 18 ವರ್ಷದಿಂದ 60 ವರ್ಷದ ಒಳಗಿನ ಎಲ್ಲ ಆರೋಗ್ಯವಂತಹ ವ್ಯಕ್ತಿಗಳು ದಾನ ಮಾಡಬಹುದು. ದಾನಿಯ ದೇಹದ ತೂಕ 45 kgಗಿಂತ ಹೆಚ್ಚಿರಬೇಕು. ರಕ್ತದಲ್ಲಿ ಹಿಮೋಲಿಯಂ ಅಂಶ 12.5 ಗಿಂತ
ಕಡಿಮೆ ಇರಬಾರದು. ಆರೋಗ್ಯವಂತ ಗಂಡಸರು 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ಒಂದು ಬಾರಿಗೆ ಕೇವಲ 350 ml ರಕ್ತವನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ರಕ್ತದಾನ ಸರ್ವಶ್ರೇಷ್ಠ ದಾನ. ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಜೀವ ಉಳಿಸಿ. ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ಪ್ರತಿದಿನ ಪ್ರತಿಕ್ಷಣ ಎಷ್ಟೋ ರೋಗಿಗಳು, ಮಕ್ಕಳು, ಯುವಕರು ಬ್ಲಡ್ ಇಲ್ಲದೆ ಸಾಯುತ್ತಿದ್ದಾರೆ. ನಮ್ಮಿಂದ ಒಂದು ಜೀವ ಉಳಿಯುತ್ತಂದ್ರೆ ಮತ್ತೇಕೆ ತಡ? ಎಲ್ಲರೂ ಬ್ಲಡ್ ಡೊನೇಟ್ ಮಾಡೋಣ ಬನ್ನಿ.